ನೀವೇನಾದರೂ ಭೀಮಾ ಸಿನಿಮಾವನ್ನು ನೋಡಿದರೆ ಅಲ್ಲಿ ಒಂದು ಪುಟ್ಟು ಮಗು ಕ್ಯಾರೆಕ್ಟರ್ ನೋಡಿದ್ದೀರಿ. ದುನಿಯಾ ವಿಜಯ್ ಅವರ ಅಣ್ಣನ ಮಗನ ಕ್ಯಾರೆಕ್ಟರ್ ಮಾಡಿರ್ತಕ್ಕಂಥದ್ದು. ಆ ಬಾಲಕಿ ಒಂದು ನಮ್ಮ ಹಾಸನ ಜಿಲ್ಲೆಯವರು, ನಮ್ಮ ಸಕಲೇಶ್ಪುರದ ಪ್ರತಿಭೆ. ಎಸ್, ಮಿನುಗು ಸಿನಿಮಾದಲ್ಲೂ ಕೂಡ ಮಿನುಗು ಅಂತಲೇ ನೀವು ನೋಡಿರ್ತೀರಿ. ಎಸ್, ಅವ್ರು ನನ್ನ ಜೊತೆ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಹಾಯ್ ಪುಟ್ಟ. ಎಲ್ಲರಿಗೂ ನಮಸ್ಕಾರ. ನಾನು ಮಿನುಗು ಹೆಚ್ ಸಂತೋಷ್, ನಿಮ್ಮ ಸಕಲೇಶ್ಪುರದ ಹುಡುಗಿ. ಇವತ್ತು ಭೀಮಾ ಸಿನಿಮಾದ ಬಗ್ಗೆ ಮಾತಾಡ್ತಿದ್ದೀನಿ. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆಯಲ್ಲ, ಹೆಂಗೆ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದ ನೀನು? ಹೆಂಗೆ ಇಂಟ್ರೆಸ್ಟು ಮೂವಿ ಬಗ್ಗೆ ನಿನಗೆ? ನನಗೂ ತುಂಬ ಇಷ್ಟ ಆಯಿತು ಮೂವಿಲಿ ಆ್ಯಕ್ಟಿಂಗ್ ಮಾಡಿದ್ದು. ಮತ್ತು ಮೂವಿಲಿ ಆ್ಯಕ್ಟ್ ಮಾಡಬೇಕಾದ್ರೆ ಭಯ ಏನಾಗಲಿಲ್ಲ, ಮತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿತ್ತು. ಫಸ್ಟ್ ಮೂವಿನ ಇದು ನಿಂದು? ಹೌದು. ಹೆಂಗೆ ಮೂವಿಗೆ ಹೆಂಗೆ ಹೋದೆ? ಹೆಂಗೆ ಸೆಲೆಕ್ಟ್ ಮಾಡಿದ್ರು ನಿನ್ನ? ವಿಜಯ್ ಮಾಮ ಕೋವಿಡ್ ಟೈಮಲ್ಲಿ ರೆಸಾರ್ಟಿಗೆ ಬಂದಾಗ ಆವಾಗ ಪ್ರಾಮಿಸ್ ಮಾಡಿದ್ರು ನನಗೆ. ಹಾಗಾಗಿ ನಾನು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿದ್ದಾಗ ಹೇಳಿದ್ರು ಫೋನ್ ಮಾಡಿ, ಹಾಗಾಗಿ ಚಾನ್ಸ್ ಸಿಕ್ತು. ಎಷ್ಟು ದಿನ ಆ್ಯಕ್ಟ್ ಮಾಡಿದೆ? ಕ್ಲಾಸ್ಗಳಿಗೆಲ್ಲ ತೊಂದರೆ ಆಗಲಿಲ್ವ ನಿನಗೆ ಆ್ಯಕ್ಟಿಂಗ್ ಹೋಗ್ಬೇಕಾದ್ರೆ? ಇಲ್ಲ, ಒಂದು 2.5 years ಮಾಡಿದ್ದೀನಿ. ಅಂದರೆ ಡೈಲಿ ಇರ್ತಾ ಇರಲಿಲ್ಲ, ಶೂಟಿಂಗ್ ಇದ್ದಾಗ ಮಾತ್ರ ಹೋಗ್ತಾ ಇದ್ದೆ? ಹಾಂ. ಹೇಳು ನಿನ್ನ ಸ್ಕೂಲಿಗೆ ಏನು ಪ್ರಾಬ್ಲಮ್ ಆಗಲಿಲ್ವಾ? ಹೆಂಗೆ ಮ್ಯಾನೇಜ್ ಮಾಡಿದೆ ಸ್ಕೂಲು ಮತ್ತು ಆ್ಯಕ್ಟಿಂಗ್ ಎರಡನ್ನೂ? ಅಂದರೆ ಸ್ಕೂಲಿಗೆ ಏನು ಡಿಸ್ಟರ್ಬ್ ಆಗ್ತಾ ಇರಲಿಲ್ಲ, ಮತ್ತು ಕಂಟಿನ್ಯೂಸ್ಸು ಇರ್ತಾ ಇರಲಿಲ್ಲ. ಯಾವಾಗಾದ್ರೂ ಒಂದು ಸತಿ ಇರ್ತಾಯಿತ್ತು ಮೂವಿ, ಹಾಗಾಗಿ ಆರಾಮಾಗಾಯಿತು. ಈಗ ನೀನು 2ನೇ ಕ್ಲಾಸಲ್ಲಿದ್ದಾಗ ಪ್ರಾಮಿಸ್ ಮಾಡಿದ್ರು, ಶೂಟಿಂಗ್ ಸ್ಟಾರ್ಟ್ ಆಯಿತು. ಈಗ ಎಷ್ಟನೇ ಕ್ಲಾಸ್ ನೀನು? ಎಲ್ಲಿ ಓದ್ತಾ ಇದೆಯಾ? ನಾನು 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ, ಜೇಸಸ್ ಪಬ್ಲಿಕ್ ಸ್ಕೂಲ್, ಬಾಗೆ. ಏನಂತಾರೆ ನಿನ್ನ ಫ್ರೆಂಡ್ಸ್ ಎಲ್ಲ ಮೂವಿ ನೋಡ್ಕೊಂಬಂದವರು? ಮೂವಿಲಿ ನನ್ನ ಪಕ್ಕದಲ್ಲಿರೋಳು ಮಿನುಗು ನನ್ನ ಫ್ರೆಂಡಪ್ಪ ಆ್ಯಕ್ಟ್ ಮಾಡಿದ್ದಾಳೆ ಅಂತಾರೆ, ಏನಂತಾರೆ? ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತಾರೆ, ಮತ್ತು ತುಂಬ ಖುಷಿ ಆಗುತ್ತೆ ಅಂತಾರೆ. ನಿನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಏನಂತಾರೆ? ಮಿನುಗು ಟಿ ವಿಲಿ ಬರ್ತದೆ, ಸಿನಿಮಾದಲ್ಲಿ ಬಂದಿದ್ದಾಳೆ ಅಂತ ಅವ್ರಿಗೂ ಖುಷಿ ಇರುತ್ತಲ್ವಾ? ತುಂಬ ಜನ ತುಂಬ ಚೆನ್ನಾಗಿ ಮಾಡಿದ್ಯಾ, ನಮಗೆಲ್ಲ ತುಂಬ ಖುಷಿ ಆಯಿತು ನಿನ್ನ ನೋಡಿ ಸ್ಕ್ರೀನಲ್ಲೆಲ್ಲ, ಮತ್ತು ನೀನು ನನ್ನ ಫ್ರೆಂಡ್ ಆಗಿರೋದಕ್ಕೆ ನನಗೆ ತುಂಬ ಇಷ್ಟ ಮತ್ತು ಖುಷಿ ಆಗುತ್ತೆ ಅಂತಾರೆ. ಟೀಚರ್ಸ್ ಎಲ್ಲ ಏನಂತಾರೆ? ಟೀಚರ್ಸ್ ಎಲ್ಲ ನಾನು ನಿಮಗೆ ಹೇಳ್ಕೊಡ್ತಾ ಇರೋದಕ್ಕೆ ನಮಗೂ ತುಂಬ ಖುಷಿ ಆಗ್ತಾಯಿದೆ, ಮತ್ತು ತುಂಬ ಚೆನ್ನಾಗಿ ಮಾಡ್ತೀಯ ಅಂದ್ಕೊಂಡಿದ್ದೀವಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ. ಈಗ ನೆಕ್ಸ್ಟ್ ಪ್ಲ್ಯಾನ್ ಏನು? ಈಗ ಒಂದು ಮೂವಿ ಫಸ್ಟ್ ಮೂವಿನೇ ಮಾಡಿದ್ಯಾ, ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಏನು ಪ್ಲ್ಯಾನ್ ಇದೆ? ಬೇರೆ ಬೇರೆ ಮೂವಿಲಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆಯಾ? ಹೌದು. ಅವಕಾಶಗಳು ಸಿಕ್ಕಿದ್ರೆ ಬೇರೆ ಬೇರೆ ಮೂವಿಗಳಲ್ಲೂ ಮಾಡೋಕ್ಕೆ ಇಷ್ಟ ಇದೆ ನಿನಗೆ? ಹೌದು. ಈಗ ನೀನು 4th ಸ್ಟ್ಯಾಂಡರ್ಡ್ ಅಂತ ಹೇಳಿದೆ ಅಲ್ವಾ? ಸೊ ಮೂವಿಲಿ ಈಗ ಅಲ್ಲೆಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಇದ್ದರು, ದುನಿಯಾ ವಿಜಯ್ ಅಂಕಲ್ ಇದ್ದರು. ನಿನಗೆ ನೋಡಿದಾಗ ಅವೆಲ್ಲ ಭಯ ಆಗ್ತಾ ಇರಲಿಲ್ಲ ನಿನಗೆ ದೊಡ್ಡರ ಜೊತೆ ಫಸ್ಟ್ ಟೈಮ್ ಮಾಡಬೇಕಾದ್ರೆ? ಅಷ್ಟೇನು ಭಯ ಆಗ್ತಾ ಇರಲಿಲ್ಲ, ಚೆನ್ನಾಗಿತ್ತು ಶೂಟಿಂಗ್ ಎಲ್ಲ ಮಾಡಬೇಕಾದ್ರೆ. ಮತ್ತು ಎಲ್ಲ ಅಣ್ಣಂದಿರು ಸಪೋರ್ಟ್ ಮಾಡಿದರು, ಹಾಗಾಗಿ ಆಯಿತು. ಶೂಟಿಂಗ್ ಸೆಟ್ಟಲ್ಲಿ ಯಾರ್ಯಾರು ನಿನಗೆ ಸಪೋರ್ಟ್ ಮಾಡಿದರು? ಯಾರು ಫ್ರೆಂಡ್ಸ್ ಆಗಿದ್ರು ನಿನಗೆ? ಫ್ರೆಂಡ್ಸ್ ಅಂದರೆ ವೀರು ಅಣ್ಣ, ಡೆನಿಸ್ ಅಣ್ಣ, ಮತ್ತು ಮೌರ್ಯ ಅಣ್ಣ, ತಂಬಿ ಅಣ್ಣ, ತುಂಬ ಜನ ಎಲ್ಲರೂ, ಪುನಿ ಅಣ್ಣ, ಆಮೇಲೆ ಅಪ್ಪು ಅಣ್ಣ, ಎಲ್ಲರೂ ಹೇಳಿಕೊಟ್ರು ಮತ್ತು ಫ್ರೆಂಡ್ಸ್ ಆಗಿದ್ರು. ಈಗ ನಿನಗೆ ಕೋವಿಡ್ ಆಗಿ ತುಂಬ 4 ವರ್ಷ ಆಯ್ತಲ್ವಾ ಆಲ್ರೆಡಿ? ಆಗ ಬಂದು ನಿನಗೆ ಪ್ರಾಮಿಸ್ ಮಾಡಿ ಹೋಗಿದ್ರು ದುನಿಯಾ ವಿಜಯ್ ಅವರು, ನಿನ್ನ ಮೂವಿ ಹಾಕೊಂಡು ಆ್ಯಕ್ಟ್ ಮಾಡಿಸ್ತೀನಿ ಅಂತ. ನೆನ್ಪಿಟ್ಕೊಂಡು ನೀನು 2ನೇ ಕ್ಲಾಸಿಗೆ ಬಂದ ಮೇಲೆ ನಿನ್ನ ಆ್ಯಕ್ಟ್ ಮಾಡಿಸಿದ್ದಾರೆ, ಹೆಂಗೆ ಅನಿಸುತ್ತೆ? ದಟ್ ಈಸ್ ವಿಜಯ್ ಮಾಮ, ಅವರು ಹೇಳಿದ ಮಾತನ್ನ ನಡ್ಕೊತಾರೆ. ಸೊ ಅವ್ರಿಗೆಲ್ಲ ಚೆನ್ನಾಗಿ ಇದು ಮಾಡುತ್ತೆ. ಇವತ್ತು ಮತ್ತೆ ಬಂದಿದ್ದಾರೆ, ನಿಮ್ಮ ರೆಸಾರ್ಟಿಗೆ ಬಂದಿದ್ದಾರೆ, ಏನು ಅನಿಸುತ್ತೆ? ತುಂಬ ಖುಷಿ ಆಗುತ್ತೆ. ಮತ್ತು ವಿಜಯ್ ಮಾಮ ಇನ್ನೂ ನನಗೆ ಪ್ರಾಮಿಸ್ ಮಾಡಿದ್ದಾರೆ, ಮತ್ತೆ ಯಾವುದಾದ್ರು ಚಾನ್ಸ್ ಬಂದರೆ ಮಾಡು ಅಂತೆಲ್ಲ ಹೇಳಿದ್ದಾರೆ. ಎಲ್ಲರೂ ಆ್ಯಕ್ಟಿಂಗ್ ಕ್ಲಾಸು, ಡ್ಯಾನ್ಸ್ ಕ್ಲಾಸ್ ಹಿಂಗೆಲ್ಲ ಹೋಗ್ತಾ ಇದೆಯಾ? ಹೆಂಗೆ ಆ್ಯಕ್ಟಿಂಗ್ ಹೆಂಗೆ ಕಲಿತೆ ನೀನು? ಆ್ಯಕ್ಟಿಂಗ್ ನನಗೆ ಬರ್ತಾ ಇರಲಿಲ್ಲ. ಈಗ ನಾನು 3rd ಸ್ಟ್ಯಾಂಡರ್ಡ್ ಮುಗ್ದಾದ್ಮೇಲೆ ಮೂವಿಲಿ ನಮ್ಮಮ್ಮನ ಕ್ಯಾರೆಕ್ಟ್ರ್ ಮಾಡಿರೋರು ನಯನಾ ಸೂಡ ಅಂತ. ಅವರು ರಂಗಭೂಮಿ ಕಲಾವಿದೆ. ಅವರು ಸಮ್ಮರ್ ಕ್ಯಾಂಪಿಗೆ ಬಂದಿದ್ದರು ನಮ್ಮ ಅಮ್ಮನ ಸ್ಕೂಲಲ್ಲಿ. ಅವಾಗೆಲ್ಲ ಡ್ರಾಮಾ ಕ್ಲಾಸೆಲ್ಲ ಹೇಳ್ಕೊಟ್ಟಿದ್ರು. ಅದು ಹೆಲ್ಪ್ ಆಯ್ತು ನಿನಗೆ ಇಲ್ಲಿ? ಹಾಂ. ನಾನು
ಕ್ಲಾಸಿಕಲ್ ಭರತನಾಟ್ಯಂ ಡ್ಯಾನ್ಸಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಬರುತ್ತೆ ಡ್ಯಾನ್ಸ್ ಎಲ್ಲ. ಎಸ್, ಇದಿಷ್ಟು ಭೀಮಾ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರ ಅಣ್ಣನ ಮಗನ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ನಮ್ಮ ಹಾಸನ ಜಿಲ್ಲೆಯ ಪ್ರತಿಭೆ, ಸಕಲೇಶ್ಪುರದ ಪ್ರತಿಭೆ, ಮಲೆನಾಡಿನ ಪ್ರತಿಭೆ ಮಿನುಗು ಹೇಳ್ತಕ್ಕಂಥ ಮಾತುಗಳು. ಇನ್ನಷ್ಟು ಅವಕಾಶ ಸಿಗಲಿ ಮಿನುಗುಗೆ ಸಿನಿಮಾ ರಂಗದಲ್ಲಿ, ಆ್ಯಂಡ್ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತಕ್ಕಂಥದ್ದು ನಮ್ಮ ಆಶಯ ಕೂಡ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಸ್ವಾಗತ್, BBC ನ್ಯೂಸ್ ಹಾಸನ್.